ಹಿರಿಯವರ ಆಶೀರ್ವಾದದಿಂದ ದೇವರ ಆಶೀರ್ವಾದದಿಂದ ಇವನಿಗೆ ಮೇಲೆ ಮೇಲೆ ಬರಬೇಕು ಅಂತ ಅವಕಾಶ ಬಂತು ಅವನಿಗೆ. ಮನೆಯಲ್ಲಿ ಇದ್ದಂತಹ ಮನೆ ದೈವ ಅದನ್ನ ಒಂದು ಮಾಡಲಿಕ್ಕೆ ಬೇಕಾಗಿ ನಿಮ್ಮ ಅಮ್ಮ ಕಮಲಜ್ಜಿ ಅವರು ಸಾಕಷ್ಟು ಪ್ರಯತ್ನವನ್ನ ಪಟ್ಟರು. ಈ ಜಾಬ್ ಅನ್ನೆಲ್ಲ ಬಿಟ್ಟು ವಿಡಿಯೋವನ್ನೇ ಮಾಡ್ತಾ ಇದ್ರು ಅಂತ ಹೇಳುವಾಗ ನಿಮಗೆ ಏನಾದ್ರು ಭಯ ಎಲ್ಲ ಆಯ್ತಾ ಅಂತ ಆ ಟೈಮಲ್ಲಿ? ಫಸ್ಟ್ ಇಂದಲೇ ಒಂದು ಇದು ಆಗಿ ಇರುದು. ಓಕೆ, ಅಂದ್ರೆ ಅವನು ಇಷ್ಟೊಂದು ಇದು ಬರ್ತಾನಂತ ಹೇಳಿ ನನಗೆ ಮನಸ್ಸಿನಲ್ಲಿ ನೆನೆಸಲಿಲ್ಲ ನಾನು. ಓಕೆ ಓಕೆ. ಎಸ್ ಬಂಧುಗಳು, ಇವಾಗ ನಾನು ಧನರಾಜ್ ಆಚಾರ್ಯ ಅವರ ಮನೆಯಲ್ಲಿದ್ದೇನೆ. ಆಲ್ರೆಡಿ ನೋಡಿದ್ದೀರಿ ಅವರ ಹೋಮ್ ಟೂರ್, ಹೇಗೆಲ್ಲ ಮನೆಯಲ್ಲಿ ಬಹಳ ಲವಲವಿಕೆಯಿಂದ ಇದ್ದಾರೆ. ಒಂದು ಜೇನುಗೂಡಿನ ಥರ ಬಹಳಷ್ಟು ಖುಷಿಯಾಗಿ ಒಂದು ಮನೆಯ ಬೆಳಕನ್ನು ಎಲ್ಲರ ಜೊತೆಯಾಗಿ ಸೇರಿ ಹೇಗೆ ಹೆಜ್ಜೆಯನ್ನು ಇಡುವುದಕ್ಕೆ ಬೇಕಾಗಿ ತಾವೆಲ್ಲ ಕೂಡ ಒಂದಾಗಿದ್ದಾರೆ. ಹಾಗೆಯೇ ಕೇವಲ ಮನೆಯವರು ಮಾತ್ರ ಅಲ್ಲ, ಧನರಾಜ್ ಆಚಾರ್ಯ ಅವರ ಹಿಂದಿರ್ತಕ್ಕಂಥ ಒಂದಷ್ಟು ಅವರ ಸ್ನೇಹಿತರ ಬಳಗ ಕೂಡ ಇದೆ. ಅವರನ್ನು ಈ ಹೋಮ್ ಟೂರ್ನಲ್ಲಿ ನಾನು ತೋರಿಸಲಿಲ್ಲ. ಅವರೆಲ್ಲರಿಗೂ ಕೂಡ ಧನರಾಜ್ ಆಚಾರ್ಯ ಇವತ್ತು ಈ ವೇದಿಕೆಯಲ್ಲಿ ಇರ್ತಕ್ಕಂಥದ್ದು ಭಾಳ ಖುಷಿ ಇದೆ. ಫ್ಯಾಮಿಲಿಯವರ ಥರನೇ ಎಲ್ಲ ವಿಭಾಗದಲ್ಲೂ ಅವರ ಜೊತೆಗೆ ನಿಂತು ನೀನೇನಾದರೂ ಮಾಡ್ತೀಯಾ ಅಂತ ಹೇಳುವಂತಹ ಭರವಸೆ ಅವರ ಸ್ನೇಹಿತರಿಗಿತ್ತು. ಹಾಗಾಗಿ ಸಣ್ಣ ವಯಸ್ಸಿನಿಂದ ಪ್ರಾರಂಭ ಆಗಿ ಈ ಹಂತದವರೆಗೂ ಕೂಡ ಅವರ ಬೆಂಗಾವಲಾಗಿ ಎಲ್ಲ ವಿಭಾಗದಲ್ಲೂ ನಿಂತಿರ್ತಕ್ಕಂಥವರು ಅವರ ಫ್ಯಾಮಿಲಿ ಜೊತೆಗೆ ಸ್ನೇಹಿತರು. ಅವರೆಲ್ಲರ ಖುಷಿ ಎಷ್ಟಿದೆ. ಬಿಗ್ ಬಾಸ್ಗೆ ಹೆಜ್ಜೆಯನ್ನು ಇಟ್ಟಿರುವ ಸಂದರ್ಭದಲ್ಲಿ ನಮ್ಮ ಪುತ್ತೂರಿನವರು ಅಥವಾ ನಮ್ಮ ವಿಟ್ಲದವರು ಅಥವಾ ನಮ್ಮ ಕರಾವಳಿಯ ಹುಡುಗ ಹೋಗಿದ್ದಾರೆ ಅಂತ ಹೇಳುವಂಥದ್ರ ಬಗ್ಗೆ ಎಲ್ಲರೂ ಕೂಡ ಮಾತನಾಡ್ತಾ ಇದ್ರು, ಹೆಮ್ಮೆಯನ್ನು ಪಟ್ಟಿದ್ರು. ಆದರೆ 50 ದಿನ 60ನೇ ದಿನ ಕಂಪ್ಲೀಟ್ ಮಾಡಿದ್ದಾರೆ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳಿದಾಗ ಇನ್ನಷ್ಟು ಸಂಭ್ರಮ ಇರ್ತದೆ. ಇಷ್ಟು ಕಳೆದಿರ್ತಕ್ಕಂಥ ದಿನಗಳನ್ನು ಇನ್ನೂ ಕಳಿಬೇಕಾಗಿಲ್ಲ ಬಿಗ್ ಬಾಸ್ ಮನೆಯ ಒಳಗೆ. ಹಾಗಿರುವಾಗ ಎಲ್ಲರ ನಿರೀಕ್ಷೆ ಇದೆ, ನಮ್ಮ ಕರಾವಳಿಯ ನಮ್ಮ ತುಳುನಾಡಿನ ಹುಡುಗ, ಈ ಹಿಂದೆ ಕೂಡ ಸಾಕಷ್ಟು ಮಂದಿ ನಮ್ಮ ಕರಾವಳಿಯಿಂದ ಬಿಗ್ ಬಾಸ್ ಮನೆಗೆ ಹೋಗಿರ್ತಕ್ಕಂಥವ್ರು ಗೆದ್ದಿದ್ದಾರೆ. ನಮ್ಮ ಧನರಾಜ್ ಆಚಾರ್ಯ ಕೂಡ ಈ ಬಾರಿ ಗೆಲ್ತಾರೆ ಅಂತ ಹೇಳುವಂಥ ನಿರೀಕ್ಷೆಗಳಿದೆ. ಹಾಗಿರುವಾಗ ಕ್ಯೂರಿಯಾಸಿಟಿ ಹೇಗಿರುತ್ತೆ ಅಂತ ಹೇಳಿದ್ರೆ ಅವರ ಮನೆಯ ವಾತಾವರಣ ಹೇಗಿರ್ಬೋದು ಅಂತ. ಅದಕ್ಕಾಗಿ ನೀವು ಇವತ್ತು ಎಲ್ಲರ ಜೊತೆಗೆ ಮಾತಾಡೋದಕ್ಕೆ ಬೇಕಾಗಿ ಅವರ ಮನೆಗೆ ಬಂದಿದ್ದೇನೆ. ನನ್ನ ಜೊತೆಗೆ ಧನರಾಜ್ ಆಚಾರ್ಯ ಇವರಿಗೆ ಜನ್ಮವನ್ನು ಕೊಟ್ಟಿರ್ತಕ್ಕಂತಹ ಅವರ ತಂದೆ ಶ್ರೀಯುತ ರಾಘವೇಂದ್ರ ಅವರಿದ್ದಾರೆ, ಅವರ ಅಮ್ಮ ಸಂಧ್ಯಾ ಅವರಿದ್ದಾರೆ. ಮಕ್ಕಳು ಎಷ್ಟು ದೊಡ್ಡ ಸಾಧನೆಗಳನ್ನು ಮಾಡಲಿ, ತಾಯಿಗೆ ಅದು ಖುಷಿ. ಸಾಧನೆಯನ್ನು ಮಾಡಲಿ ಮಾಡದಿರಲಿ, ಮಕ್ಕಳು ಯಾವ ರೀತಿ ಇದ್ರೂ ಕೂಡ ಮೊಟ್ಟ ಮೊದಲಿಗೆ ಖುಷಿಯನ್ನು ಪಡ್ತಕ್ಕಂತಹದ್ದು ಆ ಮನೆಯ ತಾಯಿ. ಯಾಕೆಂದರೆ 9 ತಿಂಗಳು ಹೊಟ್ಟೆಯಲ್ಲಿ ಹೊತ್ತು ಆ ತಾಯಿ ಜನ್ಮವನ್ನು ಕೊಟ್ಟಿರ್ತಾರೆ. ಹಾಗಿರುವಾಗ ಮಕ್ಕಳಿಂದ ಇಷ್ಟು ದೊಡ್ಡ ಸಾಧನೆ ಇಡೀ ಕರ್ನಾಟಕ ರಾಜ್ಯವೇ ತನ್ನ ಮಗನ ಕಡೆಗೆ ನೋಡ್ತಾ ಇದೆ ಅಂತ ಹೇಳುವಾಗ ತಾಯಿಗೆ ಇಷ್ಟು ಸಂಭ್ರಮ ಇರಲಿಕ್ಕಿಲ್ಲ ಹೇಳಿ. ಹಾಗಾಗಿ ಇವತ್ತು ಅವರ ಪೇರೆಂಟ್ಸ್ಗಳ ಜೊತೆ ಮೊದಲಿಗೆ ಮಾತಾಡ್ತೇನೆ, ನಂತರ ಒಬ್ಬೊಬ್ಬರ ಜೊತೆಗೆ ಅವರ ಖುಷಿಯನ್ನು ಹೇಗಿದೆ ಅಂತ ಹೇಳೋದ್ರ ಬಗ್ಗೆ ವ್ಯಕ್ತವನ್ನು ಪಡಿಸ್ತಾರೆ. ಅಮ್ಮ, ಮೊದಲಿಗೆ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ ಸರ್? ನೀವು ಹೇಗಿದ್ದೀರಿ? ಆರಾಮಿದ್ದೇನೆ. ಓಕೆ, ನೀವು ಇವಾಗ ಯಾವ ಕೆಲಸ ಮಾಡ್ತಾ ಇದ್ದೀರಿ ಅಂತ? ನಾವು ಜ್ಯುವೆಲರಿ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಓಕೆ, ಸುಮಾರು ಎಷ್ಟು ವರ್ಷದಿಂದ? ಒಂದು 35 ವರ್ಷ. ಓಕೆ, ನಿಮ್ಮ ಎಲ್ಲ ಮನೆಗಳಲ್ಲಿ ಡಿವೈಡ್ ಆಗಿ ಹೋಗ್ತಾ ಇರ್ತಾರೆ ಈ ಜಗತ್ತಿನಲ್ಲಿ. ನಿಮ್ದೊಂದು ಕೂಡು ಕುಟುಂಬ, ದೊಡ್ಡ ಕೂಡು ಕುಟುಂಬ. ಸೊ ಈ ನಿಮ್ಮ ಕುಟುಂಬದ ಬಗ್ಗೆ ಏನು ಹೇಳ್ತೀರಿ ಅಂತ? ಕುಟುಂಬದ ಬಗ್ಗೆ ಎಲ್ಲರೂ ಒಂದು ಫಂಕ್ಷನ್ ಧನರಾಜ್ ಕರೆಯುವಾಗ ಎಲ್ಲರೂ ಬರ್ತಿದ್ರು. ಒಂದು ಏನು ಭೇದ ಇಲ್ಲದೆ ಅವನನ್ನು ಒಳ್ಳೆಯದಾಗಲಿ ಅಂತ ಹೇಳಿ ಎಲ್ಲ ಅಣ್ಣ ತಮ್ಮಂದಿರು ಎಲ್ಲ, ನನ್ನ ಅಣ್ಣ ಸಮೇತ ಇಲ್ಲಿಗೆ ಬರ್ತಿದ್ದ. ಎಲ್ಲ ಒಂದು ಒಳ್ಳೆ ಹುಡುಗ ಅಂತ ಅವರಿಗೆ ಸಹ ಒಂದು ಅಭಿಮಾನ ಇತ್ತು. ಇವತ್ತು ಈ ಮನೆಯಲ್ಲಿ ಒಂದು ಕಾಲದಲ್ಲಿ ನಾವು ಮೊನ್ನೆ ಅಂದರೆ ಹೋಮ್ ಟೂರ್ ಮಾಡೋ ಸಂದರ್ಭದಲ್ಲಿ ಒಂದು ವಿಚಾರ ಬಂತು. ಮನೆಯಲ್ಲಿ ಇದ್ದಂತಹ ಮನೆ ದೈವ ಅದನ್ನು ಒಂದು ಮಾಡಲಿಕ್ಕೆ ಬೇಕಾಗಿ ನಿಮ್ಮ ಅಮ್ಮ ಕಮಲಜ್ಜಿ ಅವರು ಸಾಕಷ್ಟು ಪ್ರಯತ್ನವನ್ನು ಪಟ್ಟರು. ಅದರ ಮೂಲಕವಾಗಿ ಅದರೆಲ್ಲ ಕೆಲಸ ಕಾರ್ಯಗಳಾಯಿತು. ಒಳ್ಳೆ ರೀತಿಯಲ್ಲಿ ಇವತ್ತು ದೈವದ ಕಾರ್ಯಗಳೆಲ್ಲ ಆಗ್ತಾ ಇದೆ. ಅವತ್ತು ಇಡೀ ಕುಟುಂಬ ಒಂದಾಗಬೇಕು ದೈವದ ಮುಖಾಂತರ ಹೇಳೋದರ ಬಗ್ಗೆ ನಿಮ್ಮ ಅಮ್ಮ ಕಮಲಜ್ಜಿ ಅವರು ಹೆಜ್ಜೆಯನ್ನು ಇಟ್ಟರು, ಎಲ್ಲರನ್ನು ಒಂದು ಮಾಡಿದರು. ಆ ನಂತರದ ದಿನಗಳಲ್ಲಿ ಇವತ್ತು ನೋಡ್ತಾ ಇದ್ರೆ ಆ ಅಜ್ಜಿಯ ಒಂದು ಗುಣವೇ ಇವತ್ತು ಧನರಾಜ್ ಆಚಾರ್ಯರಿಗೆ ಬಂದಿದ್ದ. ಯಾಕೆಂತ ಹೇಳಿದ್ರೆ ಅವರ ಮುಖಾಂತರವಾಗಿ ವಿಡಿಯೋದ ಮುಖಾಂತರ ಇಡೀ ಕುಟುಂಬವನ್ನು ಒಂದು ಮಾಡ್ತಾ ಇದ್ದಾರೆ. ಹಾಗಿರುವಾಗ ಅಜ್ಜಿಯ ಗುಣ ಧನರಾಜ್ ಆಚಾರ್ಯ ಅವರಲ್ಲಿ ನೀವು ನೋಡ್ತಾ ಇದ್ದೀರಾ ಅಂತ? ಹೌದು, ನೋಡ್ತಾ ಇದ್ದೇನೆ. ಅಜ್ಜಿಯ ಗುಣದಿಂದ ಒಂದು ಹಿರಿಯರೆಲ್ಲ ಆಶೀರ್ವಾದ ಅಂತ ಉಂಟಲ್ಲ, ಆ ಆಶೀರ್ವಾದ ನಮಗೂ ಕೂಡ ಬಂದಿದೆ. ಎಲ್ರಿಗೆ ಧನರಾಜಿಗೆ ಸಹ ಬಂದಿದೆ. ಅಮ್ಮ, ಈಗ ನಿಮ್ಮ ಜೊತೆ ನಾನು ಕೇಳ್ತಿರೋದು, ಒಬ್ಬ ಮಗನನ್ನ ಒಬ್ರು ಬುದ್ಧಿ ಬರೋದಕ್ಕಿಂತ ಮೊದಲು ನನ್ನ ಮಗ ಇದೇ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಹೇಳ್ತಿದ್ದಂಥ ಕಾಲ ಇದ್ದೇ ಇರ್ತದೆ. ನೀವು ನಿಮ್ಮ ಮಗನನ್ನ ಯಾವ ಒಂದು ವೇದಿಕೆಯಲ್ಲಿ ಅಥವಾ ಯಾವ ರೀತಿಯಲ್ಲಿ ಅವರನ್ನು ನೋಡಬೇಕು ಅಂತ ಇತ್ತು ನಿಮ್ಮ ಸಣ್ಣ ವಯಸ್ಸಿಂದ ಇರುವಾಗ? ಸಣ್ಣದಿಂದ ಅವನು ಆಕ್ಟ್ ಇದ್ದ ಮುಂಚೆ. ಓಕೆ, ಫಸ್ಟ್ ಇಂದಲೇ ಒಂದು ಇದು ಆಗಿ ಇರುದು. ಓಕೆ, ಅಂದ್ರೆ ಅವನು ಇಷ್ಟೊಂದು ಇದು ಬರ್ತಾನಂತ ಹೇಳಿ ನನಗೆ ಮನಸ್ಸಿನಲ್ಲಿ ನೆನೆಸಲಿಲ್ಲ ನಾನು. ಓಕೆ ಓಕೆ. ಈಗ ನಿಮಗೆ ಎಷ್ಟು ಜನ ಮಕ್ಕಳು? ಧನರಾಜ್ ಆಚಾರ್ಯ ಒಬ್ರೇನ ಅಥವಾ ಅಕ್ಕ ತಂಗಿ ಹೇಗೆ, ಯಾರು? ದೊಡ್ಡ ಸಂತೋಷ. ಓಕೆ ಓಕೆ. ಇವತ್ತ
ಓಕೆ ಅಂದ್ರೆ ಸೌಮ್ಯದ್ದು. ಓಕೆ ಓಕೆ ಓಕೆ. ಅಮ್ಮನಿಗೆ ಖುಷಿಯಲ್ಲಿ ಏನ್ ಮಾತಾಡ್ಬೇಕು ಗೊತ್ತಾಗೋದಿಲ್ಲ, ನಾವೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಓಕೆ. ಅನಂತರ ಓಕೆ, ಅವ್ರು ಕಲ್ತಿರುವಂತ ಸ್ಕೂಲ್ ಅದೆಲ್ಲ ಯಾವುದು ಅಂದ್ರೆ ಸರ್ಕಾರಿ ಶಾಲೆನಾ ಅಥವಾ? ಓಕೆ, ಇಲ್ಲಿ ಅಲ್ವಾ? ಬಾಬನಕಟ್ಟೆಯಲ್ಲಿ ಸರ್ಕಾರಿ ಶಾಲೆ, ಅಲ್ಲಿ 7ನೇವರೆಗೆ ಹೋದ. ನಂತರ ಜೂನಿಯರ್ ಕಾಲೇಜ್ ಕೊಂಬೆಟ್ಟು ಪುತ್ತೂರಲ್ಲಿ, ಅಲ್ಲಿ ಓದಿದ. ಅಲ್ಲಿಯ ನಂತರ ಸೆಕೆಂಡ್ PUC ಆಗಿ ಇದಕ್ಕೆ ಜರ್ನಲಿಸಮ್ ಮಾಡಿದ, BA ಜರ್ನಲಿಸಮ್ ವಿವೇಕಾನಂದ ಕಾಲೇಜಲ್ಲಿ. ಅಲ್ಲಿ 2 ವರ್ಷ ಮಾಡಿ ಮತ್ತೆ ರಂಗಾಯಣ ಮೈಸೂರಲ್ಲಿ, ಅಲ್ಲಿ ರಂಗಾಯಣದಲ್ಲಿ ಆಗಿ ಮತ್ತೆ ಬೆಂಗಳೂರಿಗೆ ಹೋದ್ದು. ಅಂದ್ರೆ ಈ ಕಲೆಯ ಬಗ್ಗೆ ಕೂಡ ಒಂದು ವಿಶೇಷವಾದ ಅಧ್ಯಯನವನ್ನ ಅವರು ಮಾಡಿದ್ದಾರೆ ರಂಗಾಯಣದಲ್ಲಿ ಅಲ್ವಾ? ಅಮ್ಮನಿಗೆ ಒಂದು ಆಸೆ ಇತ್ತು ಅಂದ್ರೆ ಈ ರೀತಿ ಆಗಬೇಕು ಅಂತ, ಒಂದು ಆ ನಂತರ ಎಲ್ಲ ಜಾಬ್ ಎಲ್ಲ ಆಗುತ್ತೆ. ಈ ಜಾಬ್ ಅನ್ನೆಲ್ಲ ಬಿಟ್ಟು ವಿಡಿಯೋವನ್ನೇ ಮಾಡ್ತಾ ಇದ್ರು ಅಂತ ಹೇಳುವಾಗ ನಿಮಗೆ ಏನಾದ್ರು ಭಯ ಎಲ್ಲ ಆಯ್ತಾ ಅಂತ ಆ ಟೈಮಲ್ಲಿ? ಆಗ್ತಿತ್ತು. ಅಂದ್ರೆ ಹೇಗೆ ಈ ವಿಡಿಯೋದಲ್ಲಿ ಅಂತ ಕೆಲವು ಅಂದ್ರೆ ಬದುಕಲಿಕ್ಕೆ ಆಗ್ತದ ಅಂತ ಹೇಳೋದು ಒಂದು ಟೆನ್ಷನ್ ಇರ್ತದೆ. ಹೌದು. ಹಾಗೆ ಮೇಲೆ ಹೋದ ಅದರಲ್ಲಿ ಸ್ವಲ್ಪ. ಓಕೆ. ಅವರು ಮಾತ್ರ ವಿಡಿಯೋ ಮಾಡೋದಲ್ಲದೆ ನಿಮ್ಮನ್ನು ಕೂಡ ವಿಡಿಯೋದಲ್ಲಿ ಹಾಕ್ತಾ ಇದ್ರು. ಫಸ್ಟ್ ಗೆ ಹೇಗೆ ಆಗ್ತಿತ್ತು ನಿಮಗೆ? ನೀವು ಕೂಡ ಫೇಮಸ್ ಇವತ್ತು. ಫಸ್ಟ್ ಗೆ ಹೇಗೆ ಆಗ್ತಿತ್ತು? ಎಲ್ಲರನ್ನು ಒಟ್ಟು ಮಾಡಿ ಅವನು ವಿಡಿಯೋ ಮಾಡಿಕೊಂಡು ಇರುವಾಗ ನಮ್ಗೆ ಖುಷಿ. ಅಂದ್ರೆ ಅವನೊಂದು ಒಳ್ಳೆ ಇದು ಮಾಡಿಕೊಂಡು ಬಂದ ಇಷ್ಟರವರೆಗೆ. ಇಡೀ ಫ್ಯಾಮಿಲಿ ಸಪೋರ್ಟ್ ಕೊಡ್ತಾ ಇದ್ರು ನಿಮಗೆ. ಜೊತೆಗೆ ಅವರ ಒಂದು ನಗು, ಅವರು ಕೇವಲ ವಿಡಿಯೋ ಮಾತ್ರ ಅಲ್ಲ, ಅವ್ರ ವಿಡಿಯೋ ನೋಡಿದಾಗ ಏನೇ ಟೆನ್ಷನ್ಸ್ ಗಳಿದ್ರು ಜನ ಮರಿತಾ ಇದ್ರು ಅದನ್ನ. ಎಲ್ಲರನ್ನು ಕೂಡ ಒಳ್ಳೆ ಖುಷಿಯಲ್ಲಿ ನೋಡಬೇಕು, ಎಲ್ಲರೂ ಕೂಡ ಹ್ಯಾಪಿಯಲ್ಲಿ ಇರಬೇಕು ಅಂತ ಹೇಳುವಂತದ್ದು ಅವರ ಇಂಟೆನ್ಷನ್ ಆಗಿತ್ತು. ಹಾಗಿರುವಾಗ ನಿಮ್ಮನ್ನ ವಿಡಿಯೋದಲ್ಲಿ ಹಾಕಿ ನಿಮ್ಮಿಂದ ಕೂಡ ಆಕ್ಟಿಂಗ್ ತೆಗೆದಿದ್ದಾರೆ. ಇದ್ರ ಬಗ್ಗೆ ಎಂತ ಹೇಳ್ತೀರಿ ಅಂತ? ನೀವು ಕೂಡ ಒಬ್ರು ಆಕ್ಟ್ರಿ, ಏನ್ ಹೇಳ್ತೀರಿ ಅದ್ರ ಬಗ್ಗೆ? ಕರೆಯುವಾಗ ಆಗುದಿಲ್ಲ ಅಂತ ಹೇಳಿಕ್ಕೆ ಆಗುದಿಲ್ಲ. ಒಮ್ಮೆ ಕರೆದಾಗ ಒಮ್ಮೆ ಬರ್ತಾ ಇದ್ರು ಅಥವಾ? ಬರ್ತೇನೆ ಒಮ್ಮೆ, ಆದ್ರೆ ಕರಿವಾಗ ಒಂದು ಬೇಕಲ್ಲ ಅವರಿಗೆ. ಕೆಲವು ನಿಮ್ಮೊಟ್ಟಿಗೆ ಮಾಡೋ ವಿಡಿಯೋಗಳಿಗೆ ಎಷ್ಟು ಸಲ ಟೇಕ್ ತಗೊಳ್ತಾ ಇದ್ರಿ? ತುಂಬಾ ಸಲ ಆಗ್ತಾ ಇತ್ತು. ನಿಮ್ಮ ಆಕ್ಟಿಂಗ್ ಬಗ್ಗೆ ಏನ್ ಹೇಳ್ತೀರಿ? ನನ್ನ ಆ್ಯಕ್ಟಿಂಗ್, ನಾನು ಅಂಗಡಿ ಇದ್ದ ಕಾರಣ ಇಲ್ಲಿ ಆ್ಯಕ್ಟಿಂಗ್ನ ಬಗ್ಗೆ ಕಡಿಮೆಯಲ್ಲಿದ್ದೆ. ಮತ್ತೆ ಎಲ್ಲ ಇವರಿಗೆ ಬಿಟ್ಟದ್ದು ಅಂತ ಹೇಳಿ ನಾನು ಅಂಗಡಿಗೆ ಹೋಗ್ತಿದ್ದೆ. ನನಗೆ ಬಿಗ್ ಬಾಸ್ ಇವಾಗ ನಿಮ್ಮ ಮಗ ಇದ್ದಾರೆ ಅಂತ ಹೇಳಿ ಮಾತ್ರ ನೀವು ನೋಡ್ತಾ ಇದ್ದೀರಾ ಅಥವಾ ಈ ಹಿಂದೆ ಕೂಡ ನೋಡ್ತಾ ಇದ್ದೀರಾ? ಮೊದಲಿಂದ ನೋಡ್ತಾ ಇದ್ರಿ ಅಂದ್ರೆ ಬಿಗ್ ಬಾಸ್ ಹೇಳೋದು ನಿಮ್ಮ ಫ್ಯಾಮಿಲಿಗೆ ಒಂದು ದೊಡ್ಡ ಒಂದು ನಂಟು ಅದಕ್ಕೆ ಅಲ್ವಾ? ಓಕೆ. ಇವಾಗ ಬಿಗ್ ಬಾಸ್ ಮನೆಯಲ್ಲಿದ್ದಾರೆ ಜನಗಳು. 57 ದಿನ 60 ದಿನಗಳ ಕಾಲ ನಿಮ್ಮ ಮಗ ಬಂದಿದ್ದಾರೆ ಬಿಗ್ ಬಾಸ್ ಅಲ್ಲಿ. ಅಮ್ಮನ ಖುಷಿ ಇದಕ್ಕಿಂತ ಜಾಸ್ತಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವರ ಏನಿದೆ ಮನಸ್ಸಿನಿಂದ, ಮತ್ತೆ ಅಮ್ಮ ಹೇಳಿದಾಗ ಅಷ್ಟೇ ತಂದೆ ತಾಯಂದಿರಿಗೆ ಮಗ ಏನೋ ಒಂದು ನಿರೀಕ್ಷೆಯಲ್ಲಿ ಇದ್ವಿ, ಅದರ ದೊಡ್ಡ ಅವಕಾಶ ಆ ಭಗವಂತ ಎಲ್ಲ ಜನರು ಕೊಟ್ಟಿದ್ದಾರೆ ಅಂತ ಹೇಳುವಂಥದ್ದನ್ನ ಜನಗಳ ಜೊತೆ ಏನು ಹೇಳ್ತೀರಿ ಮುಂದಿನ ದಿನಗಳಿಗೆ ಬೇಕಾಗಿ? ಯಾವ ರೀತಿ ವೋಟ್ ಎಲ್ಲ ಮಾಡಬೇಕು ಅಂತ ಬಂದಾಗ ಹೇಳ್ತೇವೆ ಅಲ್ವಾ? ಎಲ್ಲ ವೋಟ್ ಮಾಡಬೇಕು ಅಂತ ಹೇಳ್ತಾ ಇದ್ದೇವೆ. ಮತ್ತೆ ದೇವರ ಹಿರಿಯವರ ಆಶೀರ್ವಾದದಿಂದ, ದೇವರ ಆಶೀರ್ವಾದದಿಂದ ಇವನಿಗೆ ಮೇಲೆ ಬರಬೇಕು ಅಂತ ಅವಕಾಶ ಬಂತು ಅವನಿಗೆ. ಅದಕ್ಕೆ ಇನ್ನೂ ಸಹ ಒಂದು ಒಳ್ಳೆ ಇದಾಗಲಿ, ಗೆದ್ದು ಬರಲಿ ಅಂತ ನಾವು ಹೇಳೋದು. ಆದ್ರೆ ಕೊನೆದಾಗಿ ನೀವು ಹೇಳೋದು ಒಂದೇ ಇಷ್ಟೇ, ಆಲ್ ದಿ ಬೆಸ್ಟ್ ಧನರಾಜ್ ಅಂತ ಅಲ್ವಾ? ಹೌದೌದು. ಓಕೆ. ಇವರು ಆಲ್ ದಿ ಬೆಸ್ಟ್ ಹೇಳಬೇಕು ಅಂತಿಲ್ಲ, ತಂದೆ ತಾಯಂದಿರ ಒಂದು ಆಶೀರ್ವಾದ ಅಂತ ಹೇಳುವಂಥದ್ದು ಇದ್ರೆ ಅದು ಖಂಡಿತವಾಗ್ಲೂ ಎಲ್ಲ ದೇವರ ರೀತಿಯಲ್ಲಿ ಅದು ಶ್ರೀರಕ್ಷೆ. ಹಾಗೆಯೇ ಧನರಾಜ್ ಆಚಾರ್ಯ ಅವರು ಗೆದ್ದು ಬರಲಿ. ಇವ್ರ ಜೊತೆ ಮತ್ತೆ ಗೆದ್ದು ಬಂದ ನಂತರ ಮತ್ತೊಮ್ಮೆ ಮಾತಾಡೋಣ ನಾವು. ಇವತ್ತೇ ಒಂದು ಖುಷಿ ಹೆಮ್ಮೆ ಇದೆ, ಮತ್ತೊಂದು ಬಾರಿ ಮಾತಾಡಕ್ಕಿದೆ. ಹಾಗಿರುವಾಗ ಇದಕ್ಕಿಂತ ಹೆಚ್ಚು ಮಾತಾಡುವಂತಹದ್ದಿಲ್ಲ. ಅವರ ಖುಷಿಯೇ ಅರ್ಥ ಆಗ್ತಾ ಇದೆ. ಯಾವ ಸಂದರ್ಭದಲ್ಲಿ ವೋಟ್ ಮಾಡ್ಬೇಕು ಆ ಸಂದರ್ಭದಲ್ಲಿ ವೋಟ್ ಮಾಡಿ. ನಾನು ಹುಟ್ಟಿ ಬೆಳೆದು ಇಷ್ಟು ವರ್ಷ ಆಯಿತು, ನಾನು ಅದಕ್ಕೆ ಹೋಗು ಇದಕ್ಕೆ ಹೋಗು ಅಂತ ಹೇಳಲಿಲ್ಲ. ಅವನ ಇಚ್ಛೆಯಂತೆ ಅವ ಮುಂದೆ ಬಂದದ್ದು ಇಷ್ಟರವರೆಗೆ. ಅಂದ್ರೆ ಜೀವನದಲ್ಲಿ ಮಕ್ಕಳನ್ನ ಅವರ ಪಾಡಿಗೆ ಅವರನ್ನು ಬಿಟ್ಟು ಬಿಡಬೇಕು. ಅಂದ್ರೆ ನೀವು ಹೋಗಿ ಅಂತ ಕೆಲವೊಂದು ಬಾರಿ ದಾರಿ ತಪ್ಪದಂತೆ ನಾವು ಹಿಡಿತದಲ್ಲಿ ಇಟ್ಕೊಳ್ಬೇಕು. ಅವರು ಒಳ್ಳೆಯದಕ್ಕೆ ಹೋಗಿದ್ದಾನೆ ಇವಾಗ, ಆದ ಕಾರಣ ನಾನು ಯಾವ ಇದಕ್ಕೂ ಅಡ್ಡ ಬರಲಿಲ್ಲ ಅವನಿಗೆ. ಅದೇ ಅವರ ಜೊತೆಯಲ್ಲಿ ಆ ಮೊಮ್ಮಗು ನಿಮ್ಮ ಮನೆಗೆ ಅಂದ್ರೆ ಧನರಾಜಾಚಾರ್ಯ ಅವರಿಗೆ ಮಗು ಆದ ದಿವಸವೇ, ಪ್ರಸಿದ್ಧಿ ಭೂಮಿಗೆ ಬಂದ ದಿವಸವೇ ಈ ಒಂದು ಬಿಗ್ ಬಾಸ್ ಇಂದೆಲ್ಲ ಕಾಲ್ ಬಂತಂತೆ. ಸೊ ಸೊಸೆಯ ಬಗ್ಗೆ ಮತ್ತೆ ಮೊಮ್ಮಗಿನ ಬಗ್ಗೆ ಏನು ಹೇಳ್ತೀರಾ ಅಂತ? ಅದರ ಬಗ್ಗೆ ಒಳ್ಳೆಯದೇ ಇದ್ದಾರೆ ಅವರು. ಇಬ್ಬರು ಸೊಸೆಯಂದಿರು ಸಹ ಒಳ್ಳೆ ರೀತಿಯಲ್ಲಿ ಇದ್ದಾರೆ. ಒಂದು ಗುಣನಡತೆಯಲ್ಲಿ ಸಹ ನಾನು ಅವರನ್ನೇನು ಹೇಳಲಿಕ್ಕಿಲ್ಲ. ಅದರಿಂದ ನಮ್ಮ ಫ್ಯಾಮಿಲಿ ಒಂದು ಒಳ್ಳೆಯ ಇದರಲ್ಲಿ ಸಂತಸದಿಂದ ಮುಂದುವರಿತಾ ಉಂಟು. ಆದ್ರೆ ನೀವು ಮೊನ್ನೆವರೆಗೆ ಬೆಂಗಳೂರಲ್ಲೇ ಇದ್ರಿ ಅಂತ ನಾನು ಭಾವಿಸ್ಕೊಂಡೆ ಅಲ್ವಾ? ಮಗುವಿನ ನೋಡ್ಕೊಂಡೆ ಅಲ್ವಾ? ಓಕೆ. ಹೇಗಿದ್ದಾಳೆ ಮಗಳು, ಮೊಮ್ಮಗು? ಚೆನ್ನಾಗಿದ್ದಾಳೆ. ಓಕೆ. ಅಂದ್ರೆ ಪ್ರಸಿದ್ಧಿಯ ಮೂಲಕ ಧನರಾಜ್ ಪ್ರಸಿದ್ಧರಾಗ್ತಾ ಇದ್ದಾರೆ ಅಲ್ವಾ? ಗೆದ್ದು ಬರಲಿ ಅಂತ ಹೇಳಿ ನನ್ನ ಆಸೆ. ಎಸ್ ಎಸ್, ಥ್ಯಾಂಕ್ ಯು. ನಿಮಗೆ ಇಬ್ಬರಿಗೆ ಕೂಡ ನಿಮ್ಮ ಕನಸು ಏನಿದೆ ಅದೇ ರೀತಿ ಓಕೆ ಗೆದ್ದೆ ಬರ್ಲಿ ಅಂತ ಹೇಳಿ ಅಲ್ವಾ? ಓಕೆ ಅಮ್ಮ, ಥ್ಯಾಂಕ್ ಯು ಮಾತಾಡಿದಕ್ಕೆ. ಇಬ್ಬರಿಗೆ ಕೂಡ ಧನ್ಯವಾದ. ಥ್ಯಾಂಕ್ ಯು.